ಇವತ್ತು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಒಂದು ಅಂಗಸಂಸ್ಥೆ ಆಗಿರುವಂತ ಈ ಒಂದು ಸಂಘ ಸುಮಾರು 9,000 ಸದಸ್ಯರು ಈ ಒಂದು ಸಂಘದ ಸದಸ್ಯರಾಗಿದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನಿಸ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಇವತ್ತು ಬಹಳ ಅತ್ಯಂತ ಪಾರದರ್ಶಕವಾಗಿ ಕ್ರಮಬದ್ಧವಾಗಿ ಚುನಾವಣೆ ಆಗಿದೆ. ಈ ಚುನಾವಣೆಯಲ್ಲಿ ಮತ್ತೆ ಪುನಃ ಆತ್ಮೀಯರಾದಂತಹ ಮಾಧ್ಯಮದವರ ಬಗ್ಗೆ ಅತ್ಯಂತ ಕಳಕಳಿ ಉಳ್ಳಂತಹ ಮಾನ್ಯ ಶಿವಾನಂದ ತಗಡೂರವರು ಮತ್ತು ಅವರ ತಂಡದವರು ಆಯ್ಕೆ ಆಗಿದ್ದಂಥದ್ದು ಬಹಳ ಖುಷಿಯ ಸಂಗತಿ ಆಗಿದೆ. ಯಾಕೆಂದ್ರೆ ಶಿವಾನಂದ ತಗಡೂರವರಿಗೆ ಸುಮಾರು ವರ್ಷದಿಂದ ನನ್ನ ಸಂಪರ್ಕದಲ್ಲಿದ್ದಾರೆ, ಸ್ನೇಹ ಇದೆ, ಅವರೊಬ್ಬ ಸ್ನೇಹ ಜೀವಿಗಳು. ಇವತ್ತು ಅವರಿಗೆ ಬಡ ಪತ್ರಕರ್ತರ ಬಗ್ಗೆ ಬಹಳಷ್ಟು ಕಳಕಳಿ ಇದೆ, ಕಾಳಜಿ ಇದೆ. ಕೋವಿಡ್ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಯಾರು ಅತ್ಯಂತ ಬಡವರಿದ್ದಾರೆ, ಸಿಬ್ಬಂದಿಯವರಿದ್ದಾರೆ, ಅವರೆಲ್ಲರಿಗೆ ಕಿಟ್ ಕೊಡುವಂಥದ್ದು, ಅವರಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸುವಂಥದ್ದು. ಅವ್ರಿಗೆ ಈಗಾಗಲೇ ಹೇಳಿದ್ರು, ಇವತ್ತು ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂತ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಳಕಳಿ ಉಳ್ಳಂತದ್ದು, ಮತ್ತೆ ಅವರಿಗೆ ಭದ್ರತೆ ಕೊಡುವಂತಹ ದೃಷ್ಟಿ ಇರ್ಬೋದು, ಎಲ್ಲಾ ರೀತಿಯಲ್ಲಿ ಮಾಧ್ಯಮದವರ ಬಗ್ಗೆ ಕಳಕಳಿ ಇಟ್ಕೊಂಡಿದ್ದಕ್ಕಾಗಿನೇ ಇವತ್ತು ಅವರು ಮತ್ತೆ ಪುನಃ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಜನಪ್ರಿಯತೆ ತೋರಿಸ್ಕೊಡ್ತದೆ. ಹೀಗಾಗಿ ಅವರಿಗೆ ಮಾನ್ಯ ತಗಡೂರವರಿಗೆ ಮತ್ತು ಅವರೆಲ್ಲಾ ತಂಡದವರಿಗೆ, ಉಪಾಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಎಲ್ಲಾ ಬೇರೆ ಬೇರೆ ಜಿಲ್ಲೆದಿಂದಲೂ ಆಗಮಿಸಿದಂತ ತಮ್ಮೆಲ್ಲರಿಗೆ ಈಗಾಗಲೇ ಪ್ರಮಾಣ ವಚನ ತಗೊಂಡಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಪರವಾಗಿ, ಸಮಸ್ತ ಕರ್ನಾಟಕದ ಜನತೆ ಪರವಾಗಿ ನಿಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳ, ಇವತ್ತು ಸಮಾಜದಲ್ಲಿ ಒಂದು ಬದಲಾವಣೆ, ಒಂದು ಪರಿವರ್ತನೆ ತರಲಿಕ್ಕೆ, ಸಮಾಜದಲ್ಲಿರುವಂತ ಓರೆಕೇರುಗಳನ್ನು ಸರಿಪಡಿಸಲಿಕ್ಕೆ ಇವತ್ತು ಎಲ್ಲಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಯಾರ ಮೇಲಿದೆಯಪ್ಪ ಅಂತ ಹೇಳಿದ್ರೆ ಅದು ಮಾಧ್ಯಮದವ್ರ ಮೇಲಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ನಡಿಬೇಕು ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಆಧಾರ ಸ್ತಂಭಪ್ಪ ಅಂತ ಹೇಳಿದ್ರೆ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, 4ನೇ ಆಧಾರ ಸ್ತಂಭ ಯಾರಪ್ಪ ಅಂತ ಹೇಳ್ತೀವಿ ಅಂದ್ರೆ ಅದು ಮಾಧ್ಯಮ ರಂಗ ಅಂತ ಹೇಳ್ತೀವಿ. ಬಹಳ ಸತ್ಯ ಇದೆ.